ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಹುಕ್ಕೇರಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 5ರಂದು ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಹತ್ತರಿಗೆ ಆನಂದಪುರ ಶಾಲೆಯ ಸಭಾಭವನದಲ್ಲಿ ದಿನಾಂಕ 5 ಮೇ 2026ರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು. ಉದ್ಘಾಟಕರಾಗಿ ಹಿರಿಯ ಸಾಹಿತಿ LV ಪಾಟೀಲ್ ರವರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ SM ಶಿರೂರ್, ಮುಖ್ಯ ಅತಿಥಿಗಳಾಗಿ ಶಿವಗೊಂಡ ಅತ್ಯಾಳಿ, ಶಶಿಕಾಂತ್ ಹಟ್ಟಿ ಹಾಗೂ ಅತಿಥಿ ಉಪನ್ಯಾಸಕರಾಗಿ ಶಿವಾನಂದ ಮಠಪತಿ ಮಾತನಾಡುತ್ತಾ ಸ್ಥಳೀಯ ಯುವ ಕವಿಗಳನ್ನು ಒಗ್ಗೂಡಿಸಿ ಬೆಳೆಸುವುದೇ ಸಾಹಿತ್ಯ ಪರಿಷತ್ತಿನ ಮುಖ್ಯ ಕಾರ್ಯವಾಗಬೇಕು. ಗಡಿಭಾಗದ ಸಾಹಿತಿಗಳನ್ನು ಸಹಿತ ಗುರುತಿಸಬೇಕು. ಅಲ್ಲದೆ ಹೆಚ್ಚಿಗೆ ಮಹಿಳಾ ಸಾಹಿತಿಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ಮಾಡಬೇಕು. ಕಲೆ ಸಾಹಿತಿಗಳಿಗೆ ತಮ್ಮದೇ ಆದ ಕವನ ಸಂಕಲನಗಳನ್ನು ಬಿಡುಗಡೆ ಆಗದೆ ಇರುವಂಥವರಿಗೆ ತಾಲೂಕಾ ಸಾಹಿತ್ಯ ಪರಿಷತ್ ಕೈಜೋಡಿಸಬೇಕು ಎಂದು ಹೇಳಿದರು. ಪ್ರಾರಂಭದಲ್ಲಿ ತಾಲೂಕಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ PB ಅವಲಕ್ಕಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅದರಂತೆ NSF ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಹಿರಿಯ ಮತ್ತು ಕಿರಿಯ ಸಾಹಿತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಪ್ರಕಾಶ್ ಹೊಸಮನಿ, ಸುಭಾಷ್ ಗಸ್ತಿ ಹಾಗೂ ವಿನೋದ್ ಜಗಜಂಪಿ, ಶ್ರೀಮತಿ ಗೀತಾ ಬಸ್ತವಾಡ್ ರವರು ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದರು. ಶಾಲೆಯ ಶಿಕ್ಷಕರಾದ ಶ್ರೀಮತಿ ಅರ್ಪಣಾ ಕಂಟಿ ನಿರೂಪಿಸಿದರು. ಶ್ರೀಮತಿ ಪಾಟೀಲ್ ಶಿಕ್ಷಕಿ ವಂದಿಸಿದರು. ತೇಜ್ ಪ್ರಭು ನ್ಯೂಸ್ ಹತ್ತರಗಿ ಅಂತ ಮಾರ್ಗದರ್ಶಕರಾಗಿರುವಂಥ LV ಪಾಟೀಲ್ ಸರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಿರು ಸರ್ ಅವರೇ, ನಿಮ್ಮ ವ್ಯಕ್ತಿತ್ವಕ್ಕೆ ನನ್ನ ಒಂದು ಕವಿತೆ ನಾನು ಅರ್ಪಣೆ ಮಾಡಿದ್ದು ಕೂಡ ನನಗೆ ಖುಷಿಯಾಗಿರುವಂಥದ್ದು. ಅಂತ ಮಾರ್ಗದರ್ಶಕರಾಗಿರುವಂಥ ಸಿರು ಸರ್ ಅವರೇ, ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಅಂದರೆ ನನಗೆ ಇನ್ನೊಂದು ವಿಶೇಷ, ನನ್ನ ಇಬ್ಬರು ಗುರುಗಳು ಇಲ್ಲಿದ್ದಾರೆ. ಆ ಗುರುಗಳ ಸಮ್ಮುಖದೊಳಗೆ ನಮ್ಮ ಅವಲಕ್ಕಿ ಸರ ಅತಿಥಿ ಉಪನ್ಯಾಸಕರು ಮಾಡಿದ್ದು ಒಂದು ಮಜಬೂರ್ ಅನ್ನಿಸ್ತದೆ. ನಮ್ಮ ಅತ್ಯಾಳ ಸರ್ ಮತ್ತು ನಮ್ಮ ಕಾಮಳೆ ಸರ್ ನನ್ನ ಹೈಸ್ಕೂಲಿನ ಮೇಷ್ಟ್ರು, ಭಾಳ ಅಭಿಮಾನದ ಹೇಳ್ತೀನಿ ಸರ್. ಆ ಗುರುಗಳ ಸಮ್ಮುಖದಲ್ಲಿ ನಾನು ಬಂದು ಕೂತಿದ್ನಲ್ಲ, ಇವತ್ತು ನನ್ನ ಜನ್ಮ ಸಾರ್ಥಕ ಆಗ್ತದೆ. ಇವತ್ತು ಅಂದು ಅವರು ಬೆಳೆಸಿದಂಥ ಒಂದು ಈ ಜ್ಞಾನ ಇವತ್ತು ಈ ಮಟ್ಟಕ್ಕೆ ಬಂದದಂದ್ರೆ ಆ ಇಬ್ಬರು ಮಹನೀಯರ ಕಾರಣ ಅಂತ ಹೇಳ್ಬೋದು. ಅಂಥ ವಿದ್ಯಾಗುರುಗಳಾಗಿರುವಂಥ ನಮ್ಮ ಅತ್ಯಾಳ ಸರ್ ಅವರು, ನಮ್ಮ ಕಾಂಬಳೆ ಸರ್ ಅವರು ಭಾಳ ಖುಷಿಯಾಗಿರುವಂಥದ್ದು. ವಿದ್ಯಾರ್ಥಿಗಳೇ, ಇದೇ ನಾವು ಗುರುಗಳಿಗೆ ಕೊಡುವಂಥ ಒಂದು ಗೌರವ. ಗುರುಗಳು ಇದನ್ನು ನಿರೀಕ್ಷೆ ಮಾಡಿರ್ತಾರೆ. ಅಂಥ ಒಂದು ಗುರುಗಳಾದಂಥ ನಮ್ಮ ಅತ್ಯಾಳ ಸರ್ ಅವರು, ನಮ್ಮ ಕಾಂಬಳೆ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಸ್ನೇಹಜೀವಿಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪ್ರೇರಣೆಯನ್ನು ಕೊಡುವಂಥ ನಮ್ಮ NSFನ ಮಾರ್ಗದರ್ಶಕರಾದಂಥ ಶಶಿಕಾಂತ್ ಸರ್ ಅವರೇ, ಇವತ್ತಿನ ಆತಿಥ್ಯವನ್ನು ವಹಿಸಿಕೊಂಡಿರುವಂಥ ಸ್ನೇಹಜೀವಿಗಳು ಪ್ರತಿಯೊಂದು ಸಾಹಿತ್ಯಿಕ ತೊಡಗಿಸಿಕೊಂಡಂಥ ಕಿರಣ್ ಹೆಸ್ರಿ ಸರ್ ಅವರೇ, ಅದೇ ರೀತಿಯಾಗಿ ಸ್ನೇಹಜೀವಿಗಳಾದಂಥ ಪ್ರಕಾಶ್ ಹೊಸಮನಿ ಸರ್ ಅವರೇ, ಅದೇ ರೀತಿಯಾಗಿ ವೇದಿಕೆಯನ್ನು ಹೊಂದಿರುವಂಥ ಈಗ ತಾನೇ ಪುಸ್ತಕಗಳನ್ನು ಸಮರ್ಪಣೆ ಮಾಡಿದಂಥ ತಮ್ಮ ದಾಂಪತ್ಯ ಬದುಕಿನ ಒಂದು ಸವಿ ನೆನಪಿನಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಭಾಳ ಖುಷಿಯಾಗಿರುವಂಥದ್ದು. ಇವತ್ತು ನಾವು ಕೇಕ ಏನೇನೋ ಪಾರ್ಟಿಯನ್ನು ಮಾಡ್ತೀವಿ, ಅದಕ್ಕಾಗಿ ಅಂಥ ಒಂದು ಸಂದರ್ಭದಲ್ಲಿ ದಾಂಪತ್ಯ ಬದುಕಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಗೀತಗುಚ್ಛ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದು ಕೂಡ ಖುಷಿಯಾಗಿರುವಂಥದ್ದು. ಅಂಥ ಸಹೋದರಿಯರಾದಂಥ ಗೀತಾ ಮೇಡಮ್ ಅವರೇ, ಅದೇ ರೀತಿಯಾಗಿ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಗುರುಮಾತೆಯವರಂಥ ವಾಘ ಮೇಡಮ್ ಅವರೇ, ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಇನ್ನೊಂದು ಸ್ನೇಹ ಜೀವಿ ಅನ್ನೋದಕ್ಕಿಂತನೂ ನಮಗಿಂತನೂ ಹೆಚ್ಚಿನ ವಿದ್ವತ್ತನ್ನು ಪಡೆದುಕೊಂಡಂಥ ದರ್ಬಾರ್ ಸರ್ ಅವರೇ, ನಮ್ಮೆಲ್ಲ ಕಾರ್ಯಕ್ಕೆ ಪ್ರೇರಣೆ ಕೊಡುವಂಥ ಅಧ್ಯಕ್ಷರಾದಂಥ ಅವಲಕ್ಕಿ ಸರ್ ಅವರೇ, ನಮ್ಮ ಚಿಪ್ನಿ ಸರ್ ಅವರೇ, ನಮ್ಮ ನಮ್ಮ ತಬರಿ ಸರ್ ಅವರೇ, ಎಲ್ಲರೂ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡ್ತಾ, ಸಸಿಯಿಂದ ಹೆಮ್ಮರವಾಗಿ ಬೆಳೆದಂಥ ಸಾಹಿತ್ಯ ಪರಿಷತ್ತಿನ ಪರಂಪರೆ ನಿಮ್ಮ ಮುಂದೆ ನನಗೆ ತಿಳಿದಷ್ಟು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಯಾಕೆಂದರೆ ಒಂದು ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅನ್ನುವಂಥ ಒಂದು ನಾನು ನೋಡಿ ಅದ. ಅಂದು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಹಾಗೂ ನಮ್ಮ ದಿವಾನರಾಗಿರುವಂಥ ಮಿರ್ಜಾ ಇಸ್ಮಾಯಿಲ್ ಮತ್ತು ಸರ್ ವಿಶ್ವೇಶ್ವರಯ್ಯನವರ ಬೆಳೆಸಿದಂಥ ಆ ಬೀಜ ಇವತ್ತು ಹೆಮ್ಮರವಾಗಿ ಅದರ ನೆರಳಿನಲ್ಲಿ ನಾವು ಇದ್ದೀವಿ ಅಂದರೆ ಆ ಎಲ್ಲ ಮಹನೀಯರನ್ನು ನಾವು ಸ್ಮರಣೆ ಮಾಡ್ಕೋಬೇಕಾಗ್ತಾ ಇದೆ. ಅದಕ್ಕಾಗಿ ನಾವು ಮತ್ತೆ ಹೋಗಬೇಕಾದದ್ದು 1915ರಲ್ಲಿ ಸಾಹಿತ್ಯ ಪರಿಷತ್ತು ಅಸ್ತಿತ್ವಗೊಳ್ಳಲಿಕ್ಕೆ ಏನು ಕಾರಣ ಇತ್ತು. ಯಾಕೆಂದರೆ ಒಂದು
ಅಭಿವೃದ್ಧಿಯ ಪಥದಲ್ಲಿ ನಾವು ಏನಾದರೂ ಒಂದು ಸಂಘಟನೆ ಆರಂಭ ಆಗಿತ್ತಂದ್ರೆ ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೇ ಆ ಒಂದು ಸಂಸ್ಥೆ ರಚನೆಯಾಗಿರ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗ್ತದೆ. ಯಾಕೆ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಶ್ಯಕತೆ ಇತ್ತು ಅನ್ನೋದನ್ನು ನಾವು ತಿಳ್ಕೊಬೇಕು. ಕನ್ನಡ ಅಂದರೆ ಬರೀ ಮಣ್ಣಲ್ಲ, ಕನ್ನಡ ಅಂದರೆ ಭಾಷೆ ಅಲ್ಲ, ಕನ್ನಡ ಅಂದರೆ ನಮ್ಮ ಬದುಕೇ ಕನ್ನಡ ಅಂತ ಹೇಳ್ಬೋದು. ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ ಇದೆಲ್ಲದರ ತ್ರಿವೇಣಿ ಸಂಗಮವೇ ಕನ್ನಡ ಅಂತ. ಅದಕ್ಕೇನು ಆಕಾರ ಇಲ್ಲ. ಬರೀ ನಾವು ಒಂದು ಕಲ್ಲಂದ ಕನ್ನಡ ಅನ್ನೋದಿಲ್ಲ. ನಮ್ಮ ಬದುಕೆ ಆಗಲೇ ಹೇಳಿದನಲ್ಲ, ನನ್ನ ಕಾಯ ಕನ್ನಡ, ನನ್ನ ಕಾಯಕ ಕನ್ನಡ, ನನ್ನ ಮನ ಕನ್ನಡ, ನನ್ನ ಜೀವವನೇ ಕನ್ನಡ ಅಂತ ಹೇಳ್ತೀವಲ್ಲ. ಕನ್ನಡ ನಮ್ಮ ಜೊತೆನೇ ಇರ್ತದೆ. ಕನ್ನಡ ನನ್ನನ್ನು ಪ್ರವೇಶ ಮಾಡಿದರೆ ನಾನು ಕನ್ನಡಿಗನಾಗ್ತೀನಿ. ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊತೀನಲ್ಲ. ಯಾಕೆ ನಾನೊಬ್ಬ ಕನ್ನಡಿಗ ಅಂತ ಹೇಳ್ತೀನಿ ಅಂದರೆ, ನನ್ನಲ್ಲಿ ಹರಿಯುತ್ತಿರುವಂಥ ಕನ್ನಡವು ಕೂಡ ಹರಿಯುತ್ತಿರುವ ರಕ್ತ ಕನ್ನಡ. ಕುವೆಂಪುರವ್ರು ಹೇಳ್ತಾರಲ್ಲ, ಹರಿಯುತ್ತಿರುವ ರಕ್ತವೂ ಹರಿಯುತ್ತಿರುವ ರಕ್ತವೂ ಕನ್ನಡ ನಾವು ಹೇಳ್ಬೇಕಾಗಿದೆ. ಅದಕ್ಕೆ ತನು ಮನ ಕನ್ನಡ ಅಂತ ಹೇಳ್ಬೋದು. ಅದಕ್ಕೆ ಹರಿಯುತ್ತಿರುವಂಥ ರಕ್ತವು ನಾವು ಕನ್ನಡ ಆಗ್ಬೇಕಾಗ್ತದಲ್ಲ. ಅದಕ್ಕಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಶ್ಯಕತೆ ಯಾಕೆ ನಮಗೆ ಅವಶ್ಯಕತೆ ಇತ್ತು ಅನ್ನೋದನ್ನು ಕೂಡ ಸ್ವಲ್ಪ ಹಿನ್ನೆಲೆಯಾಗಿ ನಮ್ಮ ಸಾಹಿತ್ಯ ಪರಿಷತ್ತು ನಡೆದು ಬಂದ ದಾರಿಯನ್ನು ಸ್ವಲ್ಪ ಪದಗಳಲ್ಲಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ವಿದ್ಯಾರ್ಥಿಗಳೇ, ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಂಥ ಬ್ರಿಟಿಷರು ಇಡೀ ದೇಶವನ್ನು ಆಳಿದ್ರು ಅನ್ನೋದು ಕೂಡ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಯಾಕೆ ನಮ್ಮ ದೇಶವನ್ನು ಆಳಿದ್ರು ಅಂದರೆ, ಇಲ್ಲಿ ರಾಜಕೀಯ ಅಸ್ಥಿರ, ಐಕ್ಯತೆ ಇರಲಿಲ್ಲ, ವಿಭಿನ್ನತೆ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ವ್ಯಾಪಾರ ವಹಿವಾಟಕ್ಕಾಗಿ ಏನು ಮಾಡ್ತಾರೆ, ಭಾರತವನ್ನು ತಮ್ಮ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಹಲವಾರು ದೇಶದಲ್ಲಿರುವಂಥ ಹಲವಾರು ಸಂಸ್ಥಾನಗಳು ಏನಾಗಿದ್ದು ಅಂದರೆ ತಮ್ಮದೇ ಆದಂಥ ಒಂದು ಪ್ರಭುತ್ವವನ್ನು ಪಡ್ಕೊಂಡು ಆಡಳಿತ ನಡೆಸ್ತಾ ಇದ್ವು. ಅವಾಗೂ ಕೂಡ ಕನ್ನಡ ಅಸ್ತಿತ್ವದಲ್ಲಿತ್ತು. ಆದರೆ ಅಖಂಡ ಕರ್ನಾಟಕ ಇರಲಿಲ್ಲ. ಅವಾಗ ಏನಾಗಿತ್ತು ಅಂದರೆ, ಕರ್ನಾಟಕ ವಿವಿಧ ಭಾಗದಲ್ಲಿ ಹರಿದು ಹಂಚಿ ಹೋಗಿತ್ತು. ಅದರಂತೆ ಹಿರಿಯರು, ಸಾಹಿತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ SM ಶಿರೂರ್ ಸರ್ ಅವರಿಗೆ ಶ್ರೀ ನೇಸ್ರಿ ಸರ್ ಅವರು ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಕಿರಣ್ ನೇಸ್ರಿ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಶಂಕೇಶ್ವರ ವಲಯದವರು. ಮೂರನೇದಾಗಿ ಶಿವಗೌಡ ಅತ್ಯಾಳಿ, ಆತ್ಮೀಯ ಸ್ನೇಹಿತರು, ಮುಖ್ಯೋಪಾಧ್ಯಾಯರು, NSF ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಇವರಿಗೆ ಶ್ರೀ ಪ್ರಕಾಶ್ ಹೊಸಮನಿ ಸರ್ ಅವರು ಬಂದು ಅವ್ರನ್ನ ಗೌರವಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದರಂತೆ ಶಶಿಕಾಂತ್ ಹಟ್ಟಿ, NSF ಪ್ರೌಢಶಾಲೆಯ ಮಾರ್ಗದರ್ಶಕರು, ಇವರಿಗೆ ಶ್ರೀ ತವರಿ ಸರ್ ಅವರು ಬಂದು ಗೌರವವನ್ನು ಸಮರ್ಪಣೆ ಮಾಡಬೇಕಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದಂತಹ ಆತ್ಮೀಯ ಸ್ನೇಹಿತರು ಶ್ರೀ ಶಿವಾನಂದ ಮಠಪತಿ ಸರ್ ಅವರು, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಳ್ಳಾಗಡ್ಡಿ ಖಾನಾಪುರ. ಇವರಿಗೆ ಶ್ರೀ ಕಂಚಗಾರೆಡ್ಡಿ ಸರ್ ಅವರು ಬಂದು ಗೌರವವನ್ನು ಸಮರ್ಪಣೆ ಮಾಡಬೇಕಂತೆಲ್ಲ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದರಂತೆ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ನಾಡು ನುಡಿಗೆ ತಮ್ಮದೇ ಆದಂಥ ಒಂದು ವೈಶಿಷ್ಟ್ಯವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕಿರಣ್ ನೇಸ್ರಿ ಅವರಿಗೆ ಶ್ರೀ ಖಲೀಫಾ ಸರ್ ಅವರು ಬಂದು ಗೌರವವನ್ನು ಸಮರ್ಪಣೆ ಮಾಡಬೇಕು. ಅದರಂತೆ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಹಾಗೂ ಕಲಾವಿದರಿಂದ ಧನ್ಯವಾದಗಳು ಸರ್. ಅದರಂತೆ ಸಹೋದರಿ